ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಕಂಟಿನ್ಯೂ ಆಗಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮತ್ತು ಕಮೆಂಟ್ ಮಾಡಿದರೆ ನನಗೆ ವ್ಯೂಸು ಜಾಸ್ತಿ ಆಗಿದ್ದರೆ ಮತ್ತು ನನಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ ವಿಡಿಯೋ ಮಾಡಲಿಕ್ಕೆ. ಹಾಗಾಗಿ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹಾಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಇವತ್ತು ನನ್ನ ಮಲ್ಲಿ ಗಿಡಕ್ಕೆ ನಾನು ಒಳ್ಳೆ ಹೂ ಬರಬೇಕಂತೇಳಿ ನಾನು ಯಾವ ಗೊಬ್ಬರ ಹಾಕ್ತಾ ಇದ್ದೇನೆಂದರೆ, ಇದೊಂದು ಮಿಕ್ಸರು ನಾನು ಲಾಸ್ಟ್ ಟೈಮ್ ಹೇಳಿದೆ, ಬ್ಲೂ ಸ್ಟಾರ್ ಮತ್ತು ಬ್ಲ್ಯಾಕ್ ಸ್ಟಾರ್ ಅಂತ ಹೇಳಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದೆ ಈ ಟೈಮ್ಗೆ ಯಾವುದು ಗೊಬ್ಬರ ಹಾಕ್ಬೋದು ನಾನು ಅಂತೇಳಿ. ಬ್ಲೂ ಸ್ಟಾರ್ ಬ್ಲ್ಯಾಕ್ ಸ್ಟಾರ್ ಹಾಕ್ಬೋದು ಅಂತ ಕೇಳಿದೆ. ಅದಕ್ಕೆ NPK ಹಾಕಿ ಅಂತ ಇನ್ನೊಂದು ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ನೀವು ಕೇಳುವಾಗ ಸಹ ಹಾಗೆಯೇ ಕೇಳಿ, ಯಾಕಂತ ಹೇಳಿದರೆ ಒಂದಿಲ್ಲ ಅಂದರೆ ಅದಕ್ಕೆ ಈಕ್ವಲ್ ಆಗಿ ಇನ್ನೊಂದು ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ. ಅಂದರೆ ಸೇಮ್ ಇಲ್ಲದಿದ್ದರೆ ಬೇರೆ ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ. ನಾನಿವತ್ತು ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ, ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತೇನೆ ಆಯಿತಾ. 3 ಕಲರ್ ಇದೆ ನೋಡಿ ಇದರಲ್ಲಿ. ಒಂದು ಸ್ವಲ್ಪ ಬ್ಲೂ ಇದೆ, ಇನ್ನೊಂದು ಬ್ಲ್ಯಾಕ್ ಇದೆ, ಇನ್ನೊಂದು ಫುಲ್ ಆಕಾಶ್ ಬ್ಲೂ ಇದೆ ಆಯಿತಾ. ನೋಡಿ ಹೇಗಿದೆ ನೋಡಿ, ನೋಡಲಿಕ್ಕೆ ಸುಫಲದಾಗಿರ್ತದೆ ಆದರೆ ಸುಫಲ ಅಲ್ಲ ಇದು. DAPನೂ ಹೀಗೇ ಬರುತ್ತೆ, ಬಟ್ ಕಲರ್ ಅದು ವೈಟ್ ಇರುತ್ತೆ, ವೈಟ್ ಬ್ರೌನ್ ಆ ಥರ ಇರುತ್ತೆ. ಬಟ್ ಇದು ಈ ಥರ ಇದೆ ನೋಡಿ, ಇದು ಬಟ್ ಸುಫಲ ಅಲ್ಲ, ಸುಫಲನೂ ಅಲ್ಲ, DAPನೂ ಅಲ್ಲ. ಹಾಗಾಗಿ ನೋಡಿ, ನಾನು ಲಾಸ್ಟ್ ಟೈಮ್ 1 kg ತಂದಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ಟೋಟಲ್ 6 kg ಆಗುತ್ತೆ. ಇದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡ್ತೇನೆ. ಫಸ್ಟು ಮಿಕ್ಸ್ ಮಾಡಬೇಕು, ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ಎಲೆ ಎಲ್ಲ ಫುಲ್ಲು ಉದುರು ಹೋಗಿದೆ ಮತ್ತು ಬ್ರೌನಿಷ್ ಬಂದಿದೆ, ಹಾಗಾಗಿ ಹಾಕ್ತಾಯಿದ್ದೇನೆ. ಎಲೆ ಉದುರಿದೆ ಅಲ್ವಾ, ಈ ಟೈಮಿಗೆ ನಾವು ಸ್ವಲ್ಪ ಏನಾದರೂ ಹಾಕಿದರೆ ಸ್ವಲ್ಪ ಚಿಗುರು ಬಂದು ಮೊಗ್ಗೆ ಬರುವ ಸಾಧ್ಯತೆ ಇರ್ತದೆ. ಹಾಗಾಗಿ ಹಾಕ್ತಾಯಿದ್ದೇನೆ. ಇದ್ರ ಜೊತೆಗೆ ನಾನು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾನು ಮೊದಲೆಲ್ಲ ಹಾಕ್ತಾಯಿದ್ದೆ, ಮಿಡ್ಲಲ್ಲಿ ಬಿಟ್ಟಿದ್ದೆ. ಇವಾಗೊಮ್ಮೆ ಟ್ರೈ ಮಾಡುವ ಅಂಥೇಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆಂದ ಮಿಕ್ಸ್ ಮಾಡಿಬಿಟ್ಟು ಇದು ಹಾಕ್ತೇನೆ. ಅದನ್ನು ಒಂದು ಗಿಡಕ್ಕೆ ಮಾತ್ರ ಹಾಕ್ತೇನೆ ನಾನು, 1-2 ಗಿಡಕ್ಕೆ. ಬಟ್ ಹೇಗೆ ಬರುತ್ತೆ ಅಂತ ಒಂದು ನೋಡಲಿಕ್ಕೆ, ಬಟ್ ಚೆನ್ನಾಗಿ ಬರುತ್ತೆ. ಯಾಕಂತ ಹೇಳಿದರೆ ಪೊಟ್ಯಾಷಿಯಮ್ ಇರೋದ್ರಿಂದ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ, ಹಣ್ಣಿನ ಸಿಪ್ಪೆಯಲ್ಲಿ ಹೇರಳವಾಗಿರ್ತದೆ ಪೊಟ್ಯಾಷಿಯಮ್ಮು. ಹಾಗಾಗಿ ನಾವು ಅದನ್ನು ಗಿಡಗಳಿಗೆ ಹಾಕಿದರೆ, ನಾನು ಲಾಸ್ಟ್ ಟೈಮ್ ಹೇಳಿದೆ ಜ್ಯೂಸ್ ಮಾಡಿ ಸ್ಪ್ರೇ ಮಾಡಬೇಕಂತ, ಬಟ್ ಬುಡಕ್ಕೆ ಹಾಕಬೇಕಂತ ಹೇಳಿರಲಿಲ್ಲ. ಮಳೆಗಾಲ ಅಲ್ಲ, ಹಾಗೆ ನಾನು ಒಳಗಡೆ ಇಟ್ಟ ಗಿಡಕ್ಕೆ, ಒಂದು ಗಿಡಕ್ಕೆ ನಾನು ಹಾಕ್ತೇನೆ. ಎಲ್ಲ ಗಿಡಗಳಿಗೂ ಹೊರಗಡೆ ಇಟ್ಟ ಗಿಡಗಳಿಗೆಲ್ಲ ಹಾಕಬಾರ್ದು. ಹಾಗಾಗಿ ನೋಡಿ ಸ್ನೇಹಿತರೆ, ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ, ನಾನು ಹೊರಗಡೆ ಇಡ್ತೇನೆ ಒಂದು ಗಿಡನ ಅಂತ. ಎಷ್ಟು ಚೆಂದ ಚಿಗುರು ಬಂದಿದೆ, ಮೊಗ್ಗೆ ಬಂದಿದೆ ಅಂತ ಹೇಳಿದರೆ, ಇದಕ್ಕೆ ನಾನು ಬ್ಲೂ ಸ್ಟಾರ್ ಮತ್ತು ಬ್ಲ್ಯಾಕ್ ಸ್ಟಾರನ್ನು ಹಾಕಿದ್ದೆ. ಬೇರೆ ಯಾವ ಗಿಡಗಳಿಗೂ ಸಹ ಹಾಕಿಲ್ಲ. ನೋಡಿ ಎಷ್ಟು ಚೆಂದ ಇದೆ ನೋಡಿ. ನಾನಿದು ಮಳೆ ನೀರು ಬೀಳುವಲ್ಲೇ ಇಟ್ಟಿದ್ದೇನೆ. ಇದಕ್ಕೆ ಯಾವುದೇ ಕವರ್ ಪ್ಯಾಕಿಂಗ್ ಮಾಡಿಲ್ಲ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ತಗೊಂಡಿದೆ, ಮತ್ತು ನೀರು ಹೊರಗಡೆ ಹೋಗುವಷ್ಟು ಚೆನ್ನಾಗಿ ಹೋಗಿದೆ, ನೀರು ನಿಲ್ಲಿಲ್ಲ. ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆಂದ ಬಂದಿದೆ ನೋಡಿ. ಇದರ ಬುಡದಲ್ಲಿ ನಿಮಗೆ ಕಾಣ್ತಿದೆ, ಮಣ್ಣು ಫುಲ್ ಇದೆ ಇದರಲ್ಲಿ. ಇದರಲ್ಲಿ ನೋಡಿ, ಇದರಲ್ಲಿ ಎಲೆಗಳನ್ನೆಲ್ಲ ಹೀಗೆ ತೆಗಿಬೇಕು. ಯಾಕಂತ ಹೇಳಿದರೆ ಇದರಲ್ಲೇ ಹುಳಗಳು ಜಾಸ್ತಿ ಆಗೋದು. ಈ ಥರ ತೆಗಿಬೇಕು. ಎಷ್ಟು ಚೆಂದ ಚಿಗುರು ಬಂದಿದೆ ನೋಡಿ. ಬುಡದಲ್ಲಿ ಗೆಲ್ಲುಗಳು ಕೂಡ ಬಂದಿದೆ, ಬಟ್ ನಿಮಗೆ ಕಾಣಿಸ್ತಾ ಇದ್ದೇವೆ ಎಲ್ಲ ಗೊತ್ತಿಲ್ಲ. ಚೆಂದ ಗೆಲ್ಲುಗಳು ಕವಲ್ ಹೊಡೆದು ಬಂದಿದೆ ನೋಡಿ. ಎಷ್ಟು ಚೆಂದ ಇದೆ, ಮಣ್ಣು ಎಷ್ಟು ಚೆಂದ ಇದೆ ನೋಡಿ. ನಾನು ಹಾಕಿರೋ ಗೊಬ್ಬರ ಕೂಡ ಕರಗಿದೆ, ಗೊಬ್ಬರ ಎಲ್ಲ ಕರಗಿದೆ. ಲಾಸ್ಟ್ ಟೈಮ್ ಹಾಕಿದ್ನೆಲ್ಲ ನಾನು ಮಿಕ್ಸರು, ಅದೆಲ್ಲ ಕರಗಿದೆ, ಮಣ್ಣಿನ ಜೊತೆ ಮಿಕ್ಸ್ ಆಗಿದೆ. ಇನ್ನೊಮ್ಮೆ ಕೂಡ ಹಾಕ್ತೇನೆ ನಾನೀಗ. ಇವತ್ತು ಇಷ್ಟು ಗಿಡಗಳಿಗಾಗುತ್ತೆ ಅಷ್ಟಕ್ಕೆ ಹಾಕ್ತೇನೆ, ನಾಳೆ ಮತ್ತೆ ಸ್ವಲ್ಪ ಹಾಕ್ತೇನೆ, ಒಮ್ಮೆಲೆ ಹಾಕಲಿಕ್ಕಾಗಲ್ಲ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ಗಿಡಕ್ಕೆ ನಾನು ಲಾಸ್ಟ್ ಟೈಮ್ ಹಾಕಿದ್ದು ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ. ಎಷ್ಟು ಚೆಂದ ಬಂದಿದೆ ನೋಡಿ. ಈ ಗಿಡ ನೋಡಿ, ಬೇಸಿಗೆಯಲ್ಲಿದ್ದಾಗೆ ಇದೆ ಗಿಡ. ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಗಿಡ ಮಾತ್ರ ಇಷ್ಟು ಚೆಂದ ಇದೆ ನಂದು, ಮತ್ತು ಯಾವುದು ಇಷ್ಟು ಚೆಂದ ಇಲ್ಲ ಗಿಡ. ಹಾಗಾಗಿ ನಾನು ಇದನ್ನೇ ಹಾಕುವ ಅಂತ ಡಿಸೈಡ್ ಮಾಡಿದ್ದೇನೆ. ನಾನು ನಿಮಗೆ ಹೇಳಿದೆ, ಬಾಳೆಹಣ್ಣಿದು ಸಿಪ್ಪೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಂತ, ಅದನ್ನು ನಾನು ಈ ಗಿಡಕ್ಕೆ ಹಾಕ್ತೇನೆ. ಇದಕ್ಕೆ ಒಂದು ವೇಳೆ ಮಳೆ ಬಂದರೂ ಸಹ ಏನಾಗಲ್ಲ, ಮಳೆಗೆ ಇದರಲ್ಲಿ ನೀರು ನಿಲ್ಲುವುದಿಲ್ಲ, ನೀರು ಬೀಳುವುದಿಲ್ಲ ಮಳೆ ನೀರು. ಹಾಗಾಗಿ ನಾನು ಇದಕ್ಕೆ ಮಿಕ್ಸರ್ ಕೂಡ ಹಾಕ್ತೇನೆ, ಬಾಳೆಹಣ್ಣಿದು ಸಿಪ್ಪೆ ಕೂಡ ಹಾಕ್ತೇನೆ. ನೋಡುವ ಹೇಗಾಗ್ತದೆ ಅಂತ. ನಾವು ತಿಂದು ಬಿಸಾಡುವ ಬಾಳೆಹಣ್ಣಿನ ಸಿಪ್ಪೆ ಇರ್ತದಲ್ಲ, ಅದನ್ನು ಹಾಕಿದರೆ ಒಳ್ಳೆಯದಲ್ವ. ಚಹಾದ ಪುಡಿ, ಕಾಫಿ ಪುಡಿ ಅದೆಲ್ಲ ಹಾಕಿದರೆ ಗಿಡಗಳಿಗೆ ತುಂಬ ಒಳ್ಳೆಯದು.
ಚೆಂದ ಬರುತ್ತೆ ಗಿಡಗಳು. ನಾನಿವತ್ತು ಈ ಥರ ಹಾಕ್ತಾಯಿದ್ದೇನೆ. ಒಂದು ನಿಮಿಷ, ಇದಕ್ಕೆ ನಾನು ಇದನ್ನು ಹಾಕಬೇಕು, ಎಂತ ಮಿಕ್ಸರ್ ಹಾಕಬೇಕು. ಮಿಕ್ಸರ್ ಹಾಕಿಬಿಟ್ಟು ನಂತರ ನಾನು ಇದನ್ನು ಹಾಕ್ತೇನೆ, ಎಂತ ಮಣ್ಣು ಮುಚ್ತೇನೆ. ನೋಡಿ, ಈ ಥರ ಸ್ವಲ್ಪ ಪುಷ್ ಮಾಡಿದರೆ ಒಳ್ಳೆಯದು. ನೀರು ಹಾಕಿದಾಗ ಅದು ಮೇಲೆ ಬರುವುದಿಲ್ಲ, ಮೇಲೆ ಬರೋದು ಗೆಲ್ಲುಗಳಿಗೆ ತಾಗೋದು ಆ ಥರ ಆಗೋದಿಲ್ಲ. ಇದನ್ನು ನಾವು ಇನ್ನೊಂದು ಎಂತ ಅಂತ ಹೇಳಿದರೆ, ಇದನ್ನು ನಾವು ಹಾಕುವಾಗ ಗಿಡದ ಬುಡಕ್ಕೆ ಹಾಕಬಾರ್ದು ಆಯಿತಾ, ಸ್ವಲ್ಪ ದೂರದಲ್ಲಿ ಹಾಕಬೇಕು. ಈ ಥರ ಹಾಕಿದರೆ ಉಂಟಲ್ಲ, ಮಣ್ಣು ತುಂಬ ಚೆಂದ ಬರುತ್ತೆ, ಗಿಡಗಳು ಕೂಡ ಚೆಂದ ಬೆಳೀತದೆ. ನಾನು ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ಸಿಪ್ಪೆ ಹಾಕ್ಕೊಳ್ತೇನೆ. ಇದು ಚೆಂದ ಗೊಬ್ಬರ ಆಗೋದ, ಇದು ತುಂಬ ಚೆನ್ನಾಗಾಗತ್ತೆ ಗೊಬ್ಬರ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಥರ ಕಟ್ ಮಾಡಿಬಿಟ್ಟು ಬಾಳೆಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಇಟ್ಕೊಂಡ್ರೆ ಇದು ಕೂಡ ಮಳೆಗಾಲಕ್ಕೆ ನಾವು ಮಿಕ್ಸರ್ ಥರ ಹಾಕ್ಬೋದು ಆಯಿತಾ. ಇದು ಕೂಡ ಒಂದು ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಇದನ್ನು ನಾವು ಮಿಕ್ಸರ್ ಹಾಗೆ ಹಾಕ್ಬೋದು ಮಳೆಗಾಲಕ್ಕೆ. ನೋಡಿ, ಇದನ್ನು ಚೆಂದ ಪುಷ್ ಮಾಡಿದೆ. ಇದಕ್ಕೆ ಮೇಲಿಂದ ಮತ್ತೆ ನೀರು ಹಾಕ್ತೇನೆ, ಈಗ ಹಾಕೋದಿಲ್ಲ. ಈಗ ಮುಂದಿನ ಗಿಡ ನಾನು ತೋರಿಸ್ತೇನೆ, ಸಿಡ್ ಒಳಗಿರುವಂಥದ್ದು. ನೋಡಿ, ಇದು ಗಿಡ ಎಲ್ಲ ಒಂಥರ ಕೆಂಪಾಗಿ ಎಲ್ಲೆಲ್ಲ ಉದುರೋಗಿದೆ. ಏನಾದರೂ ಚಿಗುರು ಬಂದರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ. ಎಲೆ ಉದುರಿದೆ, ಬೇಗ ಚಿಗುರು ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ NPK ಕೊಡುವ ಅಂಥೇಳಿ, ಹಾಗಾಗಿ ಈ ಥರ ಹಾಕ್ತೇನೆ. ನಾನು ಸುತ್ತಲೂ ಒಮ್ಮೆಲೆ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ನಾನು ಮಣ್ಣನ್ನು ಅಲ್ಲೇ ಅಡ್ಜಸ್ಟ್ ಮಾಡಿ ಹಾಕ್ತೇನೆ. ಹಾಗಾಗಿ ಒಂದು ಸೈಡ್ ಹಾಕಿಬಿಟ್ಟು ಇನ್ನೊಂದು ಸೈಡ್ ಮತ್ತೆ ಹಾಕ್ತೇನೆ. ಯಾಕಂತ ಹೇಳಿದರೆ ಮಣ್ಣನ್ನು ಹೊರಗೆ ತೆಗೆದರೆ ಪುನಃ ಹಾಕಬೇಕಲ್ಲ. ಹಾಗಾಗಿ ನಾನು ಅಲ್ಲಿಂದ ಆಚೆಯಿಂದ ಈಚೆ ಹೇಗೆ ಶಿಫ್ಟ್ ಮಾಡಿ ನಾನು ಗೊಬ್ಬರ ಹಾಕೋದು. ನಿಮಗೆ ಹೇಗೆ ಬೇಕಾ ಹಾಗೆ ಹಾಕಿ, ಹೀಗೆ ಹಾಕಬೇಕಂತಲ್ಲ. ಮಣ್ಣು ಹೊರಗೆ ತೆಗೆದುಬಿಟ್ಟು ಮತ್ತೆ ಸಹ ಹಾಕ್ಬೋದು. ನನಗೆ ಇದರಲ್ಲಿ ಕೈ ಹಾಕಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಮತ್ತೆ ನಾನು ಅದನ್ನು ಮಣ್ಣು ತೆಗಿಲಿಕ್ಕೆ ಹೋಗಲಿಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡಿದ್ದೇನೆ ಸ್ವಲ್ಪ. ನಾವು ಇದನ್ನು ಹಾಕಿ ನಮಗೆ ಗಿಡ ಒಳ್ಳೆದಿದ್ದರೆ ಸಾಕು, ಹೂ ಬರೋದಕ್ಕಿಂತ ಗಿಡ ಒಳ್ಳೆದಿದ್ದರೆ ನಮಗೆ ಬೇಸಿಗೆಯಲ್ಲಿ ಅಷ್ಟು ಕಷ್ಟ ಬರೋದಿಲ್ಲ. ಹಾಗಾಗಿ ನಾನು ಇದನ್ನು ಇವಾಗ ಬಿಸಿಲುಂಟಲ್ವ, ಹಾಗೆ ಹಾಕ್ತಾಯಿದ್ದೇನೆ. ನನಗೆ ಅಂದರೆ ಪ್ರಾಬ್ಲಮ್ ಇಲ್ಲ, ಬಟ್ ನಿಮಗೆ ಯಾರಿಗಾದರೂ ಹಾಕಲಿಕ್ಕಿದ್ರೆ ಈ ಥರ ಹಾಕ್ಕೊಳ್ಬೋದು. ಮತ್ತು ನೋಡಿ, ನೀವು ಗೊಬ್ಬರ ಯಾವುದಾದ್ರೂ ಮಿಕ್ಸರ್ ಹಾಕಿದಿರಿ ಬಾಸ್ ಅಥವಾ ಬೇರೆ ಯಾವುದಾದ್ರೂ ಹಾಕಿದ್ದೀರಿ ಅಂತಂದರೆ ನೀವು ಇವಾಗ 15 ಡೇಸ್ಗಿಂತ ಫಸ್ಟು ಹಾಕಬಾರ್ದು, ಅದರ ನಂತರ ಹಾಕ್ಕೊಳ್ಳಿ. ಯಾಕಂದರೆ ಈಗ ಬಿಸಿಲುಂಟಲ್ಲ, ನೀವು ಒಂದು 2-3 ದಿನ ಏನೂ ಆಗಲಿಲ್ಲ ಅಂದರೆ ಒಳ್ಳೆಯದಾಗ್ತದೆ. ಮತ್ತು ಇದಕ್ಕೆ ನೀರು ಬೇಕಾಯ್ತಾ, ನಾವು ಒಮ್ಮೆ ಹೀಗೆ ಹಾಕಿದರೂ ಉಂಟಲ್ಲ, ಇದಕ್ಕೆ ನೀರು ಬೇಕು. ನೀವು ಒಂದು ವೇಳೆ ಮಳೆ ಬರಲಿಲ್ಲ ಅಂದರೂ ಕೂಡ ನೀರು ಹಾಕಬೇಕಾಗ್ತದೆ. ನೀರು ಹಾಕಲಿಲ್ಲ ಅಂತ ಹೇಳಿದರೆ ಅದು ಕರಗೋದಿಲ್ಲ. ಒಂದು ಮಳೆ ಬಂದರೆ ಒಳ್ಳೆಯದು, ಇಲ್ಲಾಂದರೆ ಮೇಲಿಂದ ನೀರು ಹಾಕಿ ಅದು ಕರಗುವಷ್ಟು. ತುಂಬ ನೀರು ಬೇಕಂತ ಇಲ್ಲ, ಅದು ಕರಗುವಷ್ಟು. ಮತ್ತು ಮಳೆ ಬಂದರೆ ಸಹ ಅದೇ ಸಾಕಾಗ್ತದೆ. ಈಗ ನೀವು ನನಗೆ ಹೇಳಲಿಕ್ಕೆ ಮರ್ತೆ ನಾನು, ಈಗ ಪ್ಲಾಸ್ಟಿಕ್ ಹಾಕೋದು ಬೇಡ ಆಯಿತಾ. ಪ್ಲಾಸ್ಟಿಕ್ಕನ್ನು ನೀವು ಬುಡಕ್ಕೆ ನೀರು ನಿಲ್ತದೆ ಅಂತ ಹಾಕಿರ್ತೀರಲ್ಲ, ಅದನ್ನು ನೀವು ತೆಗಿಬೇಕು, ಈಗ ತೆಗಿಬೇಕು. ಯಾಕಂತ ಹೇಳಿದರೆ ಒಳ್ಳೆ ಚಿಗುರು ಬರ್ತದೆ ಗಿಡ. ಬಿಸಿಲು ಬೀಳ್ತಾ ಉಂಟಲ್ಲ, ಬಿಸಿಲು ತುಂಬ ಅಗತ್ಯ ಇರ್ತದೆ ಮಲ್ಲಿಗೆ ಗಿಡಕ್ಕೆ, ಬಿಸಿಲು ಬಿದ್ದಷ್ಟು ಒಳ್ಳೆಯದಿರ್ತದೆ. ಹಾಗಾಗಿ ನೋಡಿ, ಎಲ್ಲ ಹೀಗೆ ಪುಷ್ ಮಾಡ್ತೇನೆ ನಾನು. ಯಾಕಂತ ಹೇಳಿದರೆ ನೀರು ಹಾಕಿದ ತಕ್ಷಣ ಮೇಲೆ ಬರಬಾರ್ದಂತ, ಮೇಲೆ ಬಂದರೆ ಮತ್ತೆಂತಲ್ಲ ಗೆಲ್ಲುಗಳಿಗೆ ತಾಗ್ತದೆ ಅಂತೇಳಿ. ನೋಡಿ, ಇದು ಗಿಡ ಆಯಿತು, ಅದು ಗಿಡ ಆಯಿತು, ಇಷ್ಟು ಮಾಡಿದೆ ನಾನೀಗ. ನನ್ನ ಎಲ್ಲ ಗಿಡಗಳು ನೋಡಿ ಹೇಗಿದೆ ಅಂತ, ಎಲ್ಲ ಎಲೆ ಉದುರಿ ಹೋಗಿದೆ. ಇದು ಚಿಗುರು ಬಂದು ಮೊಗ್ಗೆ ಆದರೆ ನನಗೆ ಸ್ವಲ್ಪ ಲಾಭ ಅಲ್ಲ. ಹಾಗೆ ನಾನು 1,000 ಖರ್ಚು ಮಾಡಿರೋದು. ನನಗೆ ಟೋಟಲ್ಲು 850 ಏನೋ ಆಯಿತು ಮಿಕ್ಸರ್ಗೆ. ಇರಲಿ ಪರವಾಗಿಲ್ಲ, 1,000 ಖರ್ಚು ಮಾಡಿದರೆ ನನಗೆ ಸಿಕ್ಕಿದರೆ ಪುಣ್ಯ ಅಲ್ವಾ. ಹಾಗಾಗಿ ನಾನು ಮಾಡಿದೆ. ನಿಮಗೇನಾದರೂ ಕೇಳಲಿಕ್ಕಿದ್ರೆ, ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈನೂ ಮಾಡ್ತೇನೆ, ವಿಡಿಯೋ ಕೂಡ ಮಾಡ್ತೇನೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ಎಲ್ಲ ಗಿಡ ಕೆಂಪಾಗಿದೆ. ಹಾಗಾಗಿ ನಾನು ಇದೊಂದು ಮಾಡುವ ಅಂಥೇಳಿ ಈ ನೆಲದಲ್ಲಿರೋದಕ್ಕೂ ಕೂಡ ಹಾಕ್ತೇನೆ. ನನಗೆ ಗಿಡ ಒಳ್ಳೆಯದಿರಬೇಕು ಟೋಟಲಿ. ನನಗೆ ಹೂ ಸಿಗೋದಕ್ಕಿಂತ ಮೇನ್ ಗಿಡ ಚೆನ್ನಾಗಿದ್ದರೆ ನೆಮ್ಮದಿಯಿಂದ ಇರ್ತೇನೆ. ಗಿಡನೇ ಹಾಳಾಗ್ಬಿಟ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಹಾಗಾಗಿ ನಾನು ತುಂಬ ಗಿಡಗಳಿಗೆ ಕೇರ್ ಮಾಡೋದು.
ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೇನೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಾಳಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಬಾಯ್ ಬಾಯ್.